ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ರೆಸಿಡೆನ್ಸಿಯಲ್ ಸ್ಟೇಟಸ್ ಚಾಪ್ಟರ್ನಲ್ಲಿ ಒಂದು ಲೆಕ್ಕ ಮಾಡೋಣ. ಮಿಸ್ಟರ್ ಝೇವಿಯರ್ ಕಮ್ಸ್ ಟು ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಆನ್ 17th May 2025. He leaves India on 15th September 2025. Determine his residency status for the assessment year 2026-27. ಸ್ನೇಹಿತರೆ, ಇಲ್ಲಿ ಝೇವಿಯರ್ ಅವನು ಇಂಡಿಯಾಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ ಅಂತ. ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ ಅರ್ಥ ಏನಂದ್ರೆ ಅವನು 2025 ನಮ್ಮ ಪ್ರೀವಿಯಸ್ ಇಯರ್ 2025-26 ಅಂದರೆ 1/4/2025 ಇಂದ ಸ್ಟಾರ್ಟ್ ಆಗುತ್ತೆ. 1/4 ಅಂದರೆ ಏಪ್ರಿಲ್ ಆದಮೇಲೆ ಮೇ ತಿಂಗಳು ನಮ್ಮ ಪ್ರೀವಿಯಸ್ ಇಯರಲ್ಲಿ ಬರ್ತಾ ಇರೋದೇನು. ಅದ್ರ ಮುಂಚೆ ಯಾವತ್ತೂ ಇಂಡಿಯಾಗೆ ಬಂದಿಲ್ಲ ಅಂತ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾದ್ರೆ ಇವನು ಒಂದು ಫಾರಿನರ್ ಆಗಿರ್ತಾನೆ. ಇವತ್ತವ್ರು ಬಂದಿಲ್ಲ ಇಂಡಿಯಾಗ ಅಂದ್ರೆ ಫಾರಿನರ್ ಆಗಿರ್ತಾನೆ. ಸೊ ಮತ್ತೆ ನಾವು ರೆಸಿಡೆನ್ಸಿಯಲ್ ಸ್ಟೇಟಸ್ ಚೆಕ್ ಮಾಡುವಾಗ ಇಂಡಿಯನ್ ಸಿಟಿಸನ್ ನಾವೇನು ಮಾಡ್ತೀವಿ, ಸಿಟಿಸನ್ ಆಫ್ ಇಂಡಿಯಾನ 2 ಗ್ರೂಪಲ್ಲಿ ಮಾಡ್ತೀವಿ. ಒಂದು ಜನರಲ್ ಕ್ಯಾಟಗರಿ, ಇನ್ನೊಂದು ಒಂದು ಸ್ಪೆಷಲ್ ಕ್ಯಾಟಗರಿ ಅಂತ. ಅದು ಇಂಡಿಯನ್ಸ್ಗಿರೋಂಥದ್ದು. ಫಾರಿನರ್ಸ್ ಆದರೆ ಇವನು ಫಾರಿನರ್ ಆಗಿರೋದ್ರಿಂದ ಇವನಿಗೆ ಓನ್ಲಿ ಅಪ್ಲಿಕೇಬಲ್ ಟು ಜನರಲ್ ಕ್ಯಾಟಗರಿ. ಜನರಲ್ ಕ್ಯಾಟಗರಿಯಲ್ಲಿ ಏನು ರೂಲ್ ಅಪ್ಲೈ ಆಗುತ್ತೆ ಅದು ಇವನಿಗೆ ಅಪ್ಲೈ ಆಗುತ್ತೆ ಅಂತ. ಜನರಲ್ ಕ್ಯಾಟಗರಿಯಲ್ಲಿ ಏನು ಅಪ್ಲೈ ಆಗುತ್ತೆ? 2 ಬೇಸಿಕ್ ಕಂಡೀಷನು, 2 ಅಡಿಷನಲ್ ಕಂಡೀಷನ್ ಇರುತ್ತೆ. ಅಷ್ಟನ್ನು ಕೂಡ ನಾವು ಇವನಿಗೆ ಚೆಕ್ ಮಾಡಬೇಕಾಗತ್ತೆ. ಬನ್ನಿ ಒಂದ್ಸರಿ ಕಂಡೀಷನ್ಸ್ನ ನಾನು ರಿವಿಷನ್ ಮಾಡ್ಕೊಳ್ಳೋಣ. ಬೇಸಿಕ್ ಕಂಡೀಷನ್: ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 182 ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನಮ್ಮ ಪ್ರೀವಿಯಸ್ ಇಯರ್ 182 ದಿನ ಇರಬೇಕು. ಇಲ್ಲ ಅಂದರೆ ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 60 ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಪ್ಲಸ್ 365 ಡೇಸ್ ಇಂದ 4 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್. ಇಲ್ಲ ಅಂದರೆ ನಮ್ಮ ಪ್ರೀವಿಯಸ್ ಇಯರ್ 60 ದಿನ ಇರಬೇಕು. ನಮ್ಮ ಪ್ರೀವಿಯಸ್ ಇಯರ್ ಹಿಂದಿನ ವರ್ಷಗಳ 4 ವರ್ಷಗಳಲ್ಲಿ 365 ದಿನ ಇರಬೇಕು ಅಂತ ಬೇಸಿಕ್ ಕಂಡೀಷನ್ ಹೇಳುತ್ತೆ. ಅಡಿಷನಲ್ ಕಂಡೀಷನ್ ಹೇಳುತ್ತೆ, ರೆಸಿಡೆಂಟ್ ಇನ್ ಇಂಡಿಯಾ 2 out of 10 ಪ್ರೆಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್. 10 ವರ್ಷಗಳಲ್ಲಿ, ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನು ರೆಸಿಡೆಂಟ್ ಆಗಿರಬೇಕು. ಮತ್ತು ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 730 ಡೇಸ್ ಇನ್ 7 ಪ್ರೆಸಿಡೆಂಟ್ ಟು ದ ಪ್ರೀವಿಯಸ್ ಇಯರ್ಸ್. ಹಿಂದಿನ 7 ವರ್ಷಗಳಲ್ಲಿ ಅವನು 730 ದಿನ ಇಂಡಿಯಾನಲ್ಲಿ ಇರಬೇಕು ಅಂತ. ಸ್ನೇಹಿತರೆ, ಈ 4 ಕಂಡೀಷನ್ ಏನಿದೆ, 2 ಬೇಸಿಕ್ ಕಂಡೀಷನು, 2 ಅಡಿಷನಲ್ ಕಂಡೀಷನು, ಇದು ನಿಮಗೆ ಗೊತ್ತಿರಲೇಬೇಕು. ಸೊ ಯಾಕಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಸ್ಟೂಡೆಂಟ್ಸು, ನಮಗೆ ರೆಸಿಡೆನ್ಸಿಯಲ್ ಸ್ಟೇಟಸ್ ಕ್ಯಾಲ್ಕುಲೇಟ್ ಮಾಡುವಾಗ ಈ 4 ಕಂಡೀಷನು ಬೇಕೇ ಬೇಕಾಗತ್ತೆ. ಸೊ ಇದನ್ನ ನಾವು ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಒಂದು ಸಲ ರಿವಿಷನ್ಗೋಸ್ಕರ ನಿಮ್ಗೆ ಹೇಳಿದೆ ಅಷ್ಟೇ. ಈಗ ಬನ್ನಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಾವು ಈ ಪ್ರಾಬ್ಲಮ್ನ ಸಾಲ್ವ್ 4 ಸ್ಟೆಪ್ಪಲ್ಲಿ ಮಾಡ್ತೀವಿ. ಇಲ್ಲಿ ನೋಟ್ ಅಂತ ಬರಿತಾ ಇದ್ದೀನಿ ನೋಡಿ. ಇಲ್ಲಿ ಶೇಡೆಡ್ ಮಾಡಿರೋ ನೋಟ್ ಅಂತ ಏನು ಬರ್ದೀನಿ, ಇದೇನು ಎಕ್ಸಾಂಪಲ್ ಬರೆಯೋದಿಲ್ಲ. ನಾವು ಡಿಸ್ಕಸ್ ಮಾಡುವಾಗ ಬೇಕಾಗಿರೋ ಪಾಯಿಂಟ್ಸನ್ನ ಇಲ್ಲಿ ತೋರಿಸ್ತಾ ಇರ್ತೀನಿ ಅಷ್ಟೇ. ಇಲ್ಲಿ 4 ಸ್ಟೆಪ್ಪಲ್ಲಿ ಮಾಡೋಣ. ಸ್ಟೆಪ್ಸ್ ಇನ್ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಸಿಯಲ್ ಸ್ಟೇಟಸ್ ಅಂತ 4 ಸ್ಟೆಪ್ ಯಾವುದು ಅಂದರೆ, ಫಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2025-26 ಅಲ್ಲಿ ನಾವು ನಮ್ಮ ಪ್ರೀವಿಯಸ್ ಅಲ್ಲಿ ಅವನು ಝೇವಿಯರ್ ಇಂಡಿಯಾನಲ್ಲಿ ಎಷ್ಟು ದಿನ ಇದ್ದ ಅಂತ ಚೆಕ್ ಮಾಡ್ಕೊಳ್ಬೇಕು. ಎರಡನೇ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ PPYs. ನಮ್ಮ ಪ್ರೀವಿಯಸ್ ಇಯರ್ ಬಿಟ್ಟು ಅದ್ರ ಹಿಂದಿನ ವರ್ಷಗಳಲ್ಲಿ ಇಂಡಿಯಾನಲ್ಲಿ ಏನಾರು ಇದ್ನಾ ಅಂತ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು. ಮೂರನೇದು ಕಂಡೀಷನ್ಸ್ ಬರಿತೀವಿ ಮತ್ತೆ ಅದನ್ನ ಇಂಟರ್ಪ್ರೇಟ್ ಮಾಡ್ತೀವಿ. 4ನೇ ಸ್ಟೆಪ್ಪಲ್ಲಿ ಅವನು ಏನು ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ, ನಾನ್ ರೆಸಿಡೆಂಟಾ ಅಂತ ಅವನಿಗೆ ಕನ್ಕ್ಲೂಡ್ ಮಾಡ್ತೀವಿ. ಬನ್ನಿ ಫಸ್ಟ್ ಸ್ಟೆಪ್ ಬರೆಯೋಣ. ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಇನ್ ಪ್ರೀವಿಯಸ್ ಇಯರ್ 2025-26 ಅಲ್ಲಿ ಪ್ರೀವಿಯಸ್ ಅಲ್ಲಿ ಎಷ್ಟು ದಿನ ಇದ್ದ ಅಂತ. ಸೊ ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 2025-26 ಬಂದು ನಮ್ಮ ಪ್ರೀವಿಯಸ್ ಇಯರ್. ಇಟ್ಸ್ ಎ ಪೀರಿಯಡ್ ಆಫ್ 12 months. ಇದು 12 ತಿಂಗಳು ಟೈಮ್ ಇರುತ್ತೆ. ಇದು 1 ವರ್ಷ ಅಂದರೆ 12 ತಿಂಗಳಂತ. ಸ್ಟಾರ್ಟ್ ಯಾವಾಗುತ್ತೆ? 1/4/2025ಕ್ಕೆ ಸ್ಟಾರ್ಟ್ ಆಗಿ 31/3/2026ಕ್ಕೆ ಎಂಡ್ ಆಗುತ್ತೆ. ಈ ಒಂದು ಪೀರಿಯಡಲ್ಲಿ ಕೊಟ್ಟಿರೋಂಥ ಡೇಟ್ ಪ್ರಾಬ್ಲಮಲ್ಲಿ ಚೆಕ್ ಮಾಡ್ಕೊಳ್ಳಿ. 2 ಡೇಟ್ ಕೊಟ್ಟಿದ್ದಾರೆ. 2 ಡೇಟ್ಗಳು ನಮ್ಮ ಪ್ರೀವಿಯಸ್ ಸೆಂಟ್ರಲ್ ಬರುವಂಥದ್ದು. ನಮ್ಮ ಓಪನಿಂಗ್ ಡೇಟು ಮತ್ತು ಕ್ಲೋಸಿಂಗ್ ಡೇಟ್ ಸೆಂಟ್ರಲ್ ಬರುವಂಥ ಡೇಟ್ ಆಗಿದೆ. ಯಾವ ಡೇಟು? ಒಂದು 17/5/2025 ಅಂತ ಹೇಳುತ್ತೆ. ಇನ್ನೊಂದು ಬಂದು 15th September 2025 ಅಂತ ಆಗುತ್ತೆ. ಹಾಗಾದರೆ ಅವನು ನಮ್ಮ ಪ್ರೀವಿಯಸ್ ಇಯರಲ್ಲಿ ಇಲ್ಲಿಂದ ಇಲ್ಲಿ ಬರ್ತಾ ಇದ್ದಾನಂದರೆ ಅವಾಗ ಎಲ್ಲಿದ್ದ ಅವನು? ಬಂದ ಮೇಲೆ ಮತ್ತೆ ಇನ್ನೊಂದು ಡೇಟ್ವರೆಗೆ ಎಲ್ಲಿದ್ದ? ಮತ್ತು ಆ ಡೇಟಿಂದ ಇನ್ನೊಂದು ಡೇಟ್ಗೆ ಎಲ್ಲಿದ್ದ ಅನ್ನೋದಾದರೆ, ಇಲ್ಲಿ ನಮ್ಮ ಪ್ರೀವಿಯಸ್ ಇಯರು 4ನೇ ತಿಂಗಳು ಸ್ಟಾರ್ಟ್ ಆಗುತ್ತೆ. ಅವ್ನು ಬರ್ತಾ ಇರೋದು 5ನೇ ತಿಂಗಳು ಅಂದರೆ ಇಂಡಿಯಾಗೆ ಬರ್ತಾ ಇದ್ದಾನೆ ಅಂದರೆ ಇಷ್ಟು ದಿನ ಅವನು ಫಾರಿನ್ ಕಂಟ್ರೋಲಿದ್ದ, ಔಟ್ಸೈಡ್ ಇಂಡಿಯಾ. ಮತ್ತು 17/5ಗೆ ಬಂದವನು 5/9ಗೆ ಹೋದ ಅಂದರೆ ಇದು ಇನ್ನು ಇಂಡಿಯಲ್ಲಿ ಇರ್ತಾನೆ. ಮತ್ತು ಹೋದನು ಮತ್ತೆ ಬಂದ ಅಂತ ಮಾಹಿತಿ ಇಲ್ಲ. ಸೊ ಹಾಗಾದ್ರೆ ಅವನು ಎಲ್ಲಿರ್ತಾನೆ? ಹಾಗಾದ್ರೆ ಅವನು ಔಟ್ಸೈಡ್ ಇಂಡಿಯಾ ಇರ್ತಾನೆ. ಸೊ ನಮ್ಮ ಇಂಡಿಯಲ್ಲಿ ಎಷ್ಟು ದಿನ ಇರ್ತಾನೆ? ಇಷ್ಟು ಡೇಟ್ನ ಚೆಕ್ ಮಾಡಿದ್ರೆ ಸಾಕು ನಮಗೆ. ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ಈಕ್ವಲ್ಸ್ ಟು ಯಾವ್ಯಾವ ತಿಂಗಳು? ಮೇ ಇಂದ ಸೆಪ್ಟೆಂಬರ್ವರೆಗೂ
ಮೇ ತಿಂಗಳು ಪ್ಲಸ್ ಜೂನ್ ತಿಂಗಳು, ಜುಲೈ, ಆಗಸ್ಟ್ 9th ಅಂದಾಗ ಸೆಪ್ಟೆಂಬರ್ಗೆ ಅವನು ಹೊರಟೋಗ್ಬಿಡ್ತಾನೆ. ಸೊ ಈ 5 ತಿಂಗಳಲ್ಲಿ ಅವನು ಇಂಡಿಯಾನಲ್ಲಿ ಇದ್ದ. ಎಷ್ಟು ದಿನ ಇದ್ದ ಅಂತ ಚೆಕ್ ಮಾಡ್ಬೇಕಂದ್ರೆ ಒಂದೊಂದೇ ತಿಂಗಳಲ್ಲಿ ಎಷ್ಟು ದಿನ ಇದೆ ಅಂತ ಚೆಕ್ ಮಾಡೋಣ. ಮೇನಲ್ಲಿ ಬರ್ತಾ ಇರೋದು ಯಾವಾಗ, ಅವನು 17ನೇ ತಾರೀಕು ಬರ್ತಾ ಇದ್ದಾನೆ, 17th. ಮೇನಲ್ಲಿ ಎಷ್ಟು ದಿನ ಇರುತ್ತೆ, 31 ಡೇಸ್ ಇರುತ್ತೆ. ಸೊ ಚೆಕ್ ಮಾಡೋಣ ನಾವಿಲ್ಲಿ. 17, 18, 19, 20, 21, 22, 23, 24, 25, 26, 27, 28, 29, 30, 31. ಕರೆಕ್ಟಾಗಿ 15 ದಿನ ಬರ್ತಾ ಇದೆ. ಸೊ ಹಾಗಾದ್ರೆ ಮೇನಲ್ಲಿ ಅವನು 15 ದಿನ ಇರ್ತಾನೆ. ಜೂನಲ್ಲಿ ಪೂರ್ತಿ ತಿಂಗಳು, ಅಂದರೆ ಜೂನಲ್ಲಿ ಎಷ್ಟು ದಿನ ಇರುತ್ತೆ, 30 ಡೇಸ್ ಇರುತ್ತೆ. 30 ಡೇಸು ಇಂಡಿಯಾನಲ್ಲಿ ಇದ್ದಾನೆ. ಪ್ಲಸ್ ಜುಲೈ 31 ಡೇಸ್ ಇರುತ್ತೆ. ಆಗಸ್ಟಲ್ಲೂ ಕೂಡ ಅಷ್ಟೇ 31 ಡೇಸ್ ಇರುತ್ತೆ. ಮತ್ತು ಸೆಪ್ಟೆಂಬರಲ್ಲಿ ಅವನು ಪೂರ್ತಿ ತಿಂಗಳು ಇಲ್ಲ, ಇಲ್ಲಿ ಸೆಂಟ್ರಲ್ ಹೊರಟೋಗ್ತಾ 15ನೇ ತಾರೀಕು ಹೋಗ್ತಾ ಇದ್ದಾನೆ. ಸೊ ಹೋಗಿದ್ದಿನ ಮತ್ತು ಬಂದಿದ್ದಿನ, ಫಾರಿನರ್ಸು ಹೋಗಿದ್ದಿನ ಬಂದಿದ್ದಿನ ಎರಡೂ ದಿನ ನಾವು ಇಂಡಿಯಾನಲ್ಲೇ ಇದ್ದ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ 15 ದಿನ ಹೋಗಿದ್ದಿನ ಇದ್ದ ಅಂದರೆ ಸೆಪ್ಟೆಂಬರಲ್ಲಿ ಅವನು 15 ದಿನ ಇರ್ತಾನೆ. ಸೊ ಟೋಟಲ್ ಮಾಡಿ ಯು ವಿಲ್ ಗೆಟ್ 122 ಡೇಸ್. ಏನಿದು ಟೋಟಲ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರಿವಿಯಸ್ ಇಯರ್. ಪ್ರಿವಿಯಸ್ ಇಯರಲ್ಲಿ ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದ ಅಂದರೆ 122 ದಿನ ಇದ್ದ ಅಂತ. ಅಲ್ಲಿಗೆ ಇದು ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಯಿತು ಅಂತ. ಸ್ಟೆಪ್ ನಂಬರ್ 2ಗೆ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರೆಸಿಡಿಂಗ್ ಟು ದ ಪ್ರೀವಿಯಸ್ ಇಯರ್ಸ್. ನಿಮ್ಗೆ ಗೊತ್ತಿದೆ, ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ ಇಂಡಿಯಾನ 25 ಅಂದರೆ ಪ್ರೀವಿಯಸ್ ಅಲ್ಲಿ ಬರ್ತಾ ಇದ್ದಾನೆ ಅಂದರೆ ಪ್ರೆಸಿಡೆಂಟ್ ದ ಪ್ರೀವಿಯಸ್ ಇಯರ್ಸ್ ಎಲ್ಲ 0 ಇರುತ್ತೆ ಅಂತ ನಮ್ಗೆ ಗೊತ್ತಿದೆ. ಬೇಕಾದ್ರೆ ನಾವು ಥಿಯರಿಟಿಗಾಗೆಲ್ಲ ನೀಟಾಗಿ ಬರೆದು ಅವ್ನು ಡಿಟರ್ಮೈನ್ ಮಾಡ್ಬೋದು. ಅಕಸ್ಮಾತ್ ಟೇಬಲ್ ಹಾಕಿ, ಇಲ್ಲಿ ನಾನು ನಿಮ್ಗೊಂದು ಮಾತು ಹೇಳ್ತೇನೆ, ಯಾವಾಗ ಇಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ 60 ದಿನಕ್ಕಿಂತ ಜಾಸ್ತಿ ಇರ್ತಾನೋ ಬೆಟರ್ ಟು ಪುಟ್ ದ ಟೇಬಲ್ ಹಾಕಿದ್ರೆ ನಿಮಗೆ ಏನು ಜಾಸ್ತಿ ಹೊತ್ತಾಗಲ್ಲ, ಒಂದು 5 ನಿಮಿಷದಲ್ಲಿ 2-3 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಟೇಬಲ್. ಸೊ ಟೇಬಲ್ ಹಾಕಿ ಬರೆಯೋದೇ ಬೆಟರ್ ಅಂತ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಸೊ 5 ಕಾಲಮ್ ಟೇಬಲ್ ಹಾಕೊಳ್ತೇನೆ. ಕ್ಯಾಪ್ಷನ್ಸ್ ಬಂದು ಪ್ರೀವಿಯಸ್ ಇಯರ್, ಸ್ಟೇ ಇನ್ ಇಂಡಿಯಾ, ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್, ಟೋಟಲ್ ಸ್ಟೇ ಇನ್ 4 PPY, ಟೋಟಲ್ ಸ್ಟೇ ಇನ್ 7 PPY. ಸ್ನೇಹಿತರೆ, ನಾವಿಲ್ಲಿ ಎಷ್ಟು ವರ್ಷ ಹಿಂದೆ ಹೋಗ್ಬೇಕಂದ್ರೆ 10 ವರ್ಷ ಹಿಂದೆ ಹೋಗ್ಬೇಕು. ಯಾಕೇಳಿ, ಫಸ್ಟ್ ಬೇಸಿಕ್ ಕಂಡೀಷನಲ್ಲಿ 4 PPY ಅಂತ ಬರುತ್ತೆ. ಫಸ್ಟ್ ಎಡಿಷನ್ 10 PPY ಅಂತ ಬರುತ್ತೆ. ಸೆಕೆಂಡ್ ಎಡಿಷನ್ 7 PPY. ಜಾಸ್ತಿ ಇರೋದು ಹಿಂದಿನ 10 ವರ್ಷಗಳು ಅಂತ. ಸೊ 10 ವರ್ಷ ಹಿಂದೆ ಹೋದ್ರೆ 2025 - 10 ಅಂದರೆ 2015 ಬರುತ್ತೆ. 2015 ಇಂದ ನಾವು 10 ವರ್ಷ ಕರೆಕ್ಟಾಗಿ ಬರಿಬೋದು. ಬನ್ನಿ ಬರೆಯೋಣ ಹಾಗಾದ್ರೆ. 2015-16, 2016-17, 2017-18, 2018-19, 2019-20, 2020-21, 2021-22, 2022-23, 2023-24 ಆ್ಯಂಡ್ 2024-25. ಈ 10 ವರ್ಷಗಳು ನಾವು ಪ್ರೆಸಿಡೆಂಟ್ ದ ಪ್ರೀವಿಯಸ್ ಇಯರ್ಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ನಮ್ಗೆ ಇಲ್ಲಿ ಚೆನ್ನಾಗಿ ಗೊತ್ತಿದೆ, ನಮಗೆ ಅವ್ನು ಬರ್ತಾ ಇರೋ ಪ್ರೀವಿಯಸ್ ಇಯರ್ ಅಲ್ಲ ಆದರೆ ಹಿಂದಿನ ವರ್ಷ ಇಲ್ಲಿದ್ದ ಎಲ್ಲ ಫಾರಿನರ್. ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದಾನೆ ಅಂದರೆ ಇವತ್ತರೆಗೂ ಇಂಡಿಯಾಗೆ ಒಂದೇ ಇಲ್ಲ ಅನ್ನೋ ಅಂತ, ಎಲ್ಲ ಫಾರಿನಲ್ಲ, ಇಂಡಿಯಾಲಿ ಒಂದಿನ ಇಲ್ಲ ಅಂತ. ಸೊ ನಾವು ಡೈರೆಕ್ಟಾಗಿ ಇಲ್ಲೇ ಬರಿಬೇಕಂದ್ರೆ ಎಲ್ಲ ದಿನಗಳಲ್ಲೂ ಬೇಕಾದ್ರೆ ನಾವು 0 ಅಂತ ಬರ್ಕೊಳ್ಬೋದು. ಯಾವ ಡೇನು ಎಲ್ಲ ಡೇ 0, ಯಾಕಂದ್ರೆ ನಾವು ಬರ್ತಾ ಇರೋದು ಪ್ರೀವಿಯಸ್ ಇಯರಲ್ಲಿ. ನಾವು ಚೆಕ್ ಮಾಡ್ತಾ ಇರೋದು ಪ್ರೀವಿಯಸ್ ಇಯರ್ನ ಹಿಂದಿನ ವರ್ಷಗಳಲ್ಲಿ ಯಾವತ್ತೂ ಅವ್ನು ಬರದೇ ಇರೋ ಕಾರಣ 0 ಅಂತ ಹಾಕೊಳ್ಬೋದು. ಬನ್ನಿ ನೆಕ್ಸ್ಟ್ ಚೆಕ್ ಮಾಡೋಣ. ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್, ಇದನ್ನು ಚೆಕ್ ಮಾಡಬೇಕಾದ್ರೆ ನೋಟ್ ನಂಬರ್ 2ನಲ್ಲಿ ನಾವು ಕಂಡೀಷನ್ಸ್ನ ಚೆಕ್ ಮಾಡಬೇಕು. ಬೇಸಿಕ್ ಕಂಡೀಷನ್ಸ್ನ ಚೆಕ್ ಮಾಡಬೇಕು. ಒಂದು ಇದ್ರೆ ಫಸ್ಟ್ ಕಂಡೀಷನ್ ಪ್ರಕಾರ 182 ದಿನ ಇರಬೇಕು ಇಂಡಿಯಾನಲ್ಲಿ. ಇಲ್ಲಾಂದರೆ ಬೇಸಿಕ್ ಪ್ರೀವಿಯಸ್ ಇಯರಲ್ಲಿ 60 ದಿನ ಇದ್ದು ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇರಬೇಕು. ಚೆಕ್ ಮಾಡಿ ಬನ್ನಿ. ಈ ಒಂದು ರೂಲ್ ಪ್ರಕಾರ ಚೆಕ್ ಮಾಡಿ ಬನ್ನಿ. ನೋಡಿ, ಇಲ್ಲಿ ಚೆಕ್ ಮಾಡೋಕೆ 182 ದಿನದಿಂದ ಇಲ್ಲ, ಎಲ್ಲ ವರ್ಷಗಳಲ್ಲೂ 0 ವರ್ಷಗಳಿರೋದ್ರಿಂದ ಯಾವತ್ತೂ ಕೂಡ ಯಾವ ವರ್ಷದಲ್ಲೂ ಕೂಡ ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕೆ ಆಗಲ್ಲ. 180 ದಿನನೂ ಇಲ್ಲ, 60 ದಿನನೂ ಇಲ್ಲ, 300 ಏನೂ ಇಲ್ಲ, 0 ಆಗಿರೋದ್ರಿಂದ ಎಲ್ಲ ಒಂದೇ ಸಾರಿ ಬರಿಬೋದು. ನಾವು ಎಲ್ಲ ವರ್ಷಗಳಲ್ಲೂ ನಾನ್ ರೆಸಿಡೆಂಟ್ ಅಂತ ಬರಿಬೋದು. ಮತ್ತೆ ಟೋಟಲ್ ಸ್ಟೇ ಇನ್ 4 PPY, 4 ವರ್ಷಗಳು ಎಷ್ಟು ಎಲ್ಲ 0ಗಳು ಅಂತಿದ್ದಾಗ ಇದು ಕೂಡ 0 ಆಗಿರುತ್ತೆ. ಹಿಂದಿನ 7 ವರ್ಷಗಳಲ್ಲಿ ಎಷ್ಟು ದಿನ ಇದ್ದ ಅಂದರೆ ಎಲ್ಲ 0ಗಳು ಇರೋದ್ರಿಂದ ಇದು ಕೂಡ 0 ಆಗುತ್ತೆ. ಸೊ ಅಲ್ಲಿಗೆ ಈ ಟೇಬಲ್ ಕಂಪ್ಲೀಟ್ ಆಯಿತು. ಎಷ್ಟೊತ್ತಾಯ್ತು ಟೇಬಲ್ ಬರೆಯೋದಕ್ಕೆ ಇದಕ್ಕೆ? ಸೊ ನಾವೇನು ಮಾಡ್ತೀವಿ, ಥಿಯರಿ ಥರ ಬರೆಯೋಕೆ ಹೋದರೆ ಟೈಮ್ ತೊಗೊಳುತ್ತೆ. ಅದಕ್ಕಿಂತ ಬೇಗ ನಾವಿದು ಎಲ್ಲ ಕಾಲಮ್ಗಳು 0, ಎಲ್ಲ ಪರ್ಟಿಕ್ಯುಲರ್ ಕಾಲಮ್ 0 ಅಂತ ತೋರಿಸಿ, ನಾನ್ ರೆಸಿಡೆಂಟ್ ಅಂತ ತೋರಿಸಿ ಹಿಂಗೆ ಬರಿಬೋದು.
ಬನ್ನಿ ಸ್ನೇಹಿತರೆ, ಎರಡನೇ ಸ್ಟೆಪ್ ಮುಗೀತು. ಮೂರನೇ ಸ್ಟೆಪ್ಗೆ ಹೋಗೋಣ. ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಸ್ ಸ್ಟೇಟಸ್. 2 ಕಾಲಮ್ ಟೇಬಲ್ ಹಾಕೊಳ್ತೇನೆ ಇಲ್ಲಿ, ಒಂದು ಕಂಡೀಷನ್ಸ್ಗೆ, ಒಂದು ಸ್ಟೇಟಸ್ಗೆ. ಸೊ ಇಲ್ಲೇನು ಮಾಡ್ಬೇಕಂದ್ರೆ ಎಲ್ಲ ಕಂಡೀಷನ್ಸ್ನ ಎಕ್ಸಾಮಲ್ಲಿ ಬರೀಲೇಬೇಕು. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಡಿಮೆ ಮಾಡಿ ಬರೀರಿ. ಸೊ ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 180 ಡೇಸ್ ಚೆಕ್ ಮಾಡಿ ಬನ್ನಿ. ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 182 ದಿನ ಪ್ರಿವಿಯಸ್ ಇರಬೇಕು. ಇದಾನ ಇಲ್ಲಿ 122 ದಿನ ಇದ್ದಾನೆ. ಸೊ ನಾಟ್ ಸ್ಯಾಟಿಸ್ಫೈಯಿಂಗ್, ಈಸ್ ನಾಟ್ ಸ್ಯಾಟಿಸ್ಫೈ ದ ಫಸ್ಟ್ ಬೇಸಿಕ್ ಕಂಡೀಷನ್. ಲೆಟ್ ಮಿ ಚೆಕ್ ದ ಸೆಕೆಂಡ್ ಬೇಸಿಕ್ ಕಂಡೀಷನ್. ಸ್ಟೇ ಇನ್ ಇಂಡಿಯಾ ಅಟ್ಲೀಸ್ಟ್ 60 ಡೇಸ್ ಡ್ಯೂರಿಂಗ್ ದ ಪ್ರಿವೈ. 60 ದಿನ ಇರಬೇಕಂತೆ ಪ್ರಿವಿಯಸ್ ಇಯರಲ್ಲಿ. ಸೊ ಇಲ್ಲಿ 60 ದಿನ ಇದ್ದಾನೆ, 122 ದಿನ ಇದ್ದಾನೆ ಅಂದ್ರೆ 60 ದಿನ. ಸೊ ಒಂದು ಪಾರ್ಟ್ ಪಾಸ್ ಆಯಿತು. ಎರಡನೇ ಪಾರ್ಟ್ ನೋಡೋಣ. ಪ್ಲಸ್ 365 ಡೇಸ್ ಇನ್ 4 PPY. ಟೋಟಲ್ 4 PPY ಎಷ್ಟು ದಿನ ಇದ್ದಾನೆ? 0 ಡೇಸ್ ಇರೋದಿಲ್ಲ, 365 ದಿನ ಇಲ್ಲ. ಒಂದು ಬಂದು ಫೇಲ್ ಆಯಿತು. ಸೊ ಎರಡೂ ಪಾಸ್ ಆದರೆ ಅದು ಕಂಡೀಷನ್ ಪಾಸ್ ಆದಂಗೆನೆ. ಸೊ ಇಲ್ಲೂ ಕೂಡ ನಾವು ಎರಡನೇ ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡ್ತಾ ಇಲ್ಲ. ಫಸ್ಟ್ ಬೇಸಿಕ್ ಕಂಡೀಷನು ಫುಲ್ಫಿಲ್ ಮಾಡಿಲ್ಲ, ಎರಡನೇ ಬೇಸಿಕ್ ಕಂಡೀಷನು ಫುಲ್ಫಿಲ್ ಮಾಡಿಲ್ಲ. ಅಲ್ಲಿ ಅರ್ಥ ಏನಂದ್ರೆ ಅಡಿಷನಲ್ ಕಂಡೀಷನ್ಸ್ನ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾಟ್ ರಿಕ್ವೈರ್ಡ್ ಟು ಟೆಸ್ಟ್, ನಾಟ್ ರಿಕ್ವೈರ್ಡ್ ಟು ಟೆಸ್ಟ್ ದ ಅಡಿಷನಲ್ ಕಂಡೀಷನ್ಸ್. ಸೊ ಈ ಒಂದು ತೀರ್ಮಾನದ ಮೇಲೆ ನಾವು ಕನ್ಕ್ಲೂಷನ್ನ ಡ್ರಾ ಮಾಡಬೇಕು. ಸ್ಟೆಪ್ ನಂಬರ್ 4 ಅಲ್ಲಿ ಕನ್ಕ್ಲೂಷನ್ ಅಂತ ಬರೆದು ಅವನು ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ, ನಾನ್ ರೆಸಿಡೆಂಟಾ ಅಂತ ತೀರ್ಮಾನ ಮಾಡಬೇಕು. ಹೆಂಗ್ ಗೊತ್ತಾಗತ್ತದು? ಟೈಪ್ಸ್ ಆಫ್, ಬರೀ ನೋಟ್ ನಂಬರ್ 3 ಅಂತ ಬರಿತೀನಿ. ದೇರ್ ಆರ್ 3 ಟೈಪ್ಸ್ ಆಫ್ ರೆಸಿಡೆಂಟ್ಸ್. ಒನ್ ಈಸ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್. ಯಾರು ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ದ ಪರ್ಸನ್ ಹೂ ಸ್ಯಾಟಿಸ್ಫೈ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಅಂಡ್ ಬೋತ್ ದ ಅಡಿಷನಲ್ ಕಂಡೀಷನ್. ಒಂದು ಬೇಸಿಕ್ ಕಂಡೀಷನ್ ಪಾಸ್ ಮಾಡಿ ಎರಡೂ ಅಡಿಷನಲ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ 1+2 ಆದ್ರೆ ಅವನ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಒಂದು ವೇಳೆ ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿ ಎರಡೂ ಮಾಡಿದ್ರೆ ಆರ್ಡಿನರಿ ಆಗ್ತಾನೆ, ಎರಡೂ ಮಾಡಲ್ಲ ಅವನು, ಒಂದನ್ನ ಪಾಸ್ ಮಾಡ್ತಾನೆ, ಇಲ್ಲ ಇರೋದು ಯಾವುದು ಪಾಸ್ ಮಾಡಿಲ್ಲ ಅಂದ್ರೆ ಬೇಸಿಕ್ ಕಂಡೀಷನ್ ಮಾತ್ರ ಪಾಸ್ ಮಾಡಿದ್ರು ಪರವಾಗಿಲ್ಲ, ಅವನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಒಂದು ವೇಳೆ ಬೇಸಿಕ್ ಕಂಡೀಷನ್ನೇ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅಡಿಷನಲ್ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಬೇಸಿಕ್ ಕಂಡೀಷನ್ನೇ ಫುಲ್ಫಿಲ್ ಮಾಡಲ್ಲ ಅವ್ರನ್ನ ಏನಂತ ಕರಿತೀವಿ ನಾವು? ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಅಲ್ಲಿಗೆ 0 ಬೇಸಿಕ್ ಕಂಡೀಷನ್ಸ್ ಪಾಸ್ ಮಾಡಿದವರು ಅಂತ. ಹಾಗಾದ್ರೆ ನಾವು ಏನ್ ಮಾಡಿದ್ದೀವಿ ಇಲ್ಲಿ? ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡಿ, ನಾಟ್ ಸ್ಯಾಟಿಸ್ಫೈ, ನಾಟ್ ಬೇಸಿಕ್ ಕಂಡೀಷನ್ ಮಾಡ್ತಾ ಇಲ್ಲ. ಹಾಗಾದ್ರೆ 0 ಬೇಸಿಕ್ ಕಂಡೀಷನ್, ಬೇಸಿಕ್ ಅಡಿಷನಲ್ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆಗ ನಾವೇನಂತ ಕರಿಬೇಕು? ಇವನ್ನ ನಾನ್ ರೆಸಿಡೆಂಟ್ ಅಂತ ತೀರ್ಮಾನ ಮಾಡ್ಬೋದು. ಹಾಗಾದ್ರೆ ಬರೀರಿ, ಆಸ್ ಮಿಸ್ಟರ್ ಝೇವಿಯರ್ does not satisfy any one of the basic condition, he is termed as non-resident. ನಾನ್-ರೆಸಿಡೆಂಟ್ ಅಂತ ಇಲ್ಲಿ ತೀರ್ಮಾನ ಮಾಡ್ತೀವಿ. ಸ್ನೇಹಿತರೆ, ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ರೆಸಿಡೆನ್ಸಿಯಲ್ ಸ್ಟೇಟಸ್ ನ ನಾವು ಡಿಟರ್ಮೈನ್ ಮಾಡುವಂತದ್ದು. ಸ್ನೇಹಿತರೆ, ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಪ್ರಾಬ್ಲಮ್ ಜೊತೆ ಮತ್ತೊಂದ್ಸರಿ ನಿಮ್ ಜೊತೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.